ಅಣ್ಣ, ನೀನು ಮಾಡ್ತಿರೋದು ವಸ್ತಿನೂ ಸರಿ ಇಲ್ಲ. ಏನಣ್ಣ ಮಾಡ್ತಾ ಇದೀಯಾ? ಮನೆ ಮಾನ ಮರ್ಯಾದೆ ಎಲ್ಲ ಕಳೀತಿದ್ಯಾ? ಅಣ್ಣ, ನಿನ್ನ ಪ್ಯಾಟೆಗೆ ಓದಿಸಿದ್ದಕ್ಕೂ ಸಾರ್ಥಕಾಯ್ತು. ಅಮ್ಮ ದಿನ ಎಷ್ಟು ಕೊರಗ್ತೈತೆ ಅಂತ ಹೇಳ್ಬಿಟ್ಟು ನಿನಗೆ ಗೊತ್ತಾ? ಪ್ರತಿ ಕ್ಷಣ ಕೊರ್ಗಿ 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 ಸಾಯ್ತಾವ್ರೆ ಮನೆಯವರೆಲ್ಲನೂ. ಅಲ್ಲ ಕಣಣ್ಣ, ಇದೇನು ಪ್ಯಾಟೆ ಅಂತ ಅನ್ಕೋಬಿಟ್ಟ? ಹೋಗ್ಲಿ ಬಿಡಪ್ಪ, ಏನೋ ಪ್ಯಾಟೆ. ಆ ಪ್ಯಾಟೆನಾಗ ಏನು ಕೇಳೋಕ್ಕಿಲ್ಲ, ಇವಳನ್ನ ಬಿಟ್ಟು ಅವಳನ್ನ ಕಟ್ಕೊಂಡ್ರೆ ಅಂತ ಹೇಳ್ಬಿಟ್ಟು. ಅಣ್ಣ, ನಾವು ಇರೋದು ಹಳ್ಳಿನಾಗೆ, ಸರೀಕ್ರು ಮಧ್ಯೆ ಇರೋದು ನಾವು. ಇಂಥ ಕೆಲಸ ಎಲ್ಲ ಮಾಡಿದ್ರೆ ಸರೋಯ್ತದ? ಹೇಳು. ಏಯ್ ಸಾಕ್ ಮುಚ್ಚಲೆ ಬಾಯ್ನ. ನೀನ್ ಮಾಡಿ ಸರಿನೇನ್ಲ? ಆಹಾ, ಯಾವಳನ್ನೋ ಬೇರೆ ಯಾವಳನ್ನ ಕರ್ಕೊಂಬಿಟ್ಟು ಬಂದು ಮದ್ವೆ ಮಾಡ್ಕೊಂಬಿಟ್ಟು ಬಂದು ಕುಂತಿದ್ಯಲ್ಲ, ನೀನ್ ಮಾಡಿರೋದು ಮತ್ತೆ ಎಲ್ಲ ಸರಿನಾ? ಲವ್ ಮ್ಯಾರೇಜು. ನೀನ್ ಮಾತ್ರ ಲವ್ ಮ್ಯಾರೇಜ್ ಆಗ್ಬಿಟ್ಟು ಓಡ್ಬಿಟ್ಟು ಬಂದೆ. ಆದ್ರೆ ನಾವು ಮಾತ್ರ ಫುಲ್ಲು ಸಹಜವಾಗಿ ನ್ಯಾಯವಾಗಿ ನೀತಿಯಾಗಿ ಇರ್ಬೇಕಾ ನಾನು? ಏಯ್, ಈಗಲೇ ಹೇಳ್ತಾ ಇದ್ದೀನಿ, ನೋಡ್ತಾ ಇರು. ನೀನ್ ಮಾಡಿದ್ ಸರಿ, ನಾನ್ ಮಾಡಿದ್ಯಪ್ಪ. ನಾನು ಅವಳನ್ನ ಲವ್ ಮಾಡಿದ್ದೆ, ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರನೂ ಮಾಡಿದ್ದೆ. ಎಲ್ಲ ಮಾಡಿದ್ರು ಥೂ, ನಮ್ಮಮ್ಮ ಎಲ್ಲ ಹಾಳು ಮಾಡ್ಬಿಡ್ತು. ನೀವೆಲ್ಲ ನಿಮ್ಗೆ ಇಷ್ಟು ತಕ್ಕನ ಬದುಕ್ತಾ ಇದ್ದೀರಾ, ಆದ್ರೆ ನಾನು ಹಾಳಾಗಿ ಹೋಯ್ತಾ ಇದ್ದೀನಿ. ಇದೆಲ್ಲ ನಿಮ್ಮಿಂದನೇ. ನೀವು ಮಾತ್ರ ನಿಮಗೆ ಒಂದು ಕಾನೂನು, ನನಗೆ ಒಂದು ಕಾನೂನು. ನೀನು ಚಿಕ್ಕ ಮಗ ಅಲ್ವೇನಪ್ಪ? ನೀನು ಏನು ಮಾಡಿದ್ರು ನಮ್ಮ ಅಮ್ಮಂಗೆ ಇಷ್ಟನೇ. ಅದೇ ನಾನು ಎಂಥ ಒಳ್ಳೆ ಕೆಲಸ ಮಾಡಿದ್ರು ನಾನು ಸರಿ ಇಲ್ಲ, ನಾನು 420. ಆಯ್ತು ಬಿಡು, ಒಳ್ಳೆ ಕೆಲಸ ಮಾಡಿದೆ. ರೂಮ್ ಬಾಗ್ಲು ತೆಗೆದು ನನಗೂ ಸಾಕಾಗ್ಬಿಟ್ಟೈತೆ. ನೋಡು, ನನ್ನ ಪಾಡು ನನ್ನ ಬಿಟ್ಬಿಡ್ರಿ. ನಾನು ಹೆಂಗೋ ನನ್ನ ಜೀವನ ನಾನು ಮಾಡ್ಕೊಂತೀನಿ. ಥೂ, ಈ ಬೇವರ್ಸಿ ಬಾಳು ಯಾರು ಬೇಕು? ಅಣ್ಣ, ಮದುವೆ ಮುಂಚೆ ಏನು ಮಾಡಿದ್ರು ನಡೆಯೋದು. ಈಗ ಮದುವೆ ಮುಂಚೆ ನೀನು ಓಡೋಯ್ತೀನಿ ಅಂದ್ರೂ ನಾನೇನು ಸಹಾಯ ಮಾಡ್ತಿದ್ದೆ ಅಣ್ಣ. ಯಾಕಂದರೆ ಪರಿಸ್ಥಿತಿ ಹಂಗಿರ್ತದೆ. ನೀನು ಓಡೋಗ್ತೀನಿ ಅಂದ್ರೂ ಸರಿ ಬಿಡಪ್ಪ ಅಂತ ಹೇಳ್ಬಿಟ್ಟು ಏನೋ ಸಹಾಯ ಮಾಡ್ಬೋದು. ಆದರೆ ಈಗಿರೋ ಪರಿಸ್ಥಿತಿ ಹಂಗಿಲ್ವೇ? ಈಗ ಏನು ಪರಿಸ್ಥಿತಿ ಐತೆ ಅಂತ ಹೇಳ್ಬಿಟ್ಟು ನಿನಗೂ ಗೊತ್ತು ತಾನೇ? ಏನು ಪರಿಸ್ಥಿತಿ ಐತೆ, ಹೆಂಗೈತೆ ಅಂತ ಹೇಳ್ಬಿಟ್ಟು ಹೊತ್ತಿಗೆ ಅವರೇ ಮನೆಯಾಗೆ ನೀವು ಇಂಥ ಕೆಲಸ ಮಾಡಿದ್ರೆ ಮರುವದಿ ಹೋಯ್ತದೆ. ಬ್ಯಾಡಣ್ಣ, ನನ್ನ ಮಾತು ಕೇಳು. ಸುಮ್ಕೆ ಅಪ್ಪ ಅಮ್ಮ ಮನೆ ಮಾನ ಮರ್ಯಾದೆ ಹೊತ್ತಿಗೆ ಎಲ್ಲರೂ ದೀಕ್ಷಾ ಬೇಜಾರು ಮಾಡ್ಕೊಂಡು ತಲೆ ತಗ್ಗಿಸ್ತಾರೆ. ತಗ್ಗಿಸ್ಲಿ ಬಿಡು. ನೋಡು, ನನಗೆ ನಮ್ಮ ಅತ್ತೆ ಆ ಆ ಭದ್ರಮ್ಮತ್ತೆ ಕೊಟ್ಟಷ್ಟು ಯಾರೂ ನನಗೆ ಇಲ್ಲಿ ಗಂಟೆ ಸಹಕಾರನೇ ಕೊಟ್ಟಿಲ್ಲ. ಇಲ್ಲಿ ಗಂಟ ಏನೇನು ಸಹಕಾರವೂ ಕೊಟ್ಟಿಲ್ಲ ನನಗಂತೂ. ಥೂ, ಅಂಥದ್ರಾಗೆ ನಾನು ಯಾಕೆ ಇಲ್ಲಿರಬೇಕು? ನಮ್ಮ ಅತ್ತೆನೇ ನನ್ನ ಸೂಪರಾಗಿ ನೋಡ್ಕೊಂತದೆ. ಅಲ್ಲೇನೇ ಇದು ಬಿಡ್ತೀನಿ ನಾನಂತೂ. ನೋಡು, ಈಗ ನಾನು ಇಷ್ಟ ಇಲ್ದಿರೋ ಅವ್ರ ಜೊತೆ ಬಾಳಬೇಕು. ಇಲ್ಲ ಅಂದರೆ ನನ್ನ ಪಾಡಿಗೆ ನಾನು ಹೋಗ್ಬಿಟ್ಟು ಯಾರ ಸಹವಾಸನೂ ಬೇಡ ಅಂತ ಅವಳ ಜೊತೆ ಸೆಟ್ಲ್ ಆಗಬೇಕು. ನಾನು ಅವಳಿಗೋಸ್ಕರ ನಿಮ್ಮನ್ನೆಲ್ಲ ಬುಡಕ್ಕೂ ನಾನು ತಯಾರಾಗಿ ಏನೇ ಇದ್ದೀನಿ. ಅಣ್ಣ, ಅಣ್ಣ, ನನ್ನ ಮಾತು ಕೇಳು. ಮನೆ ಬಿಟ್ಟು ಹೋಗ್ತಿದ್ಯಾ? ಯಪ್ಪ, ನನ್ನ ಮಾತು ಕೇಳೋಣ. ಏಯ್ ಥೂ, ಹೋಗ್ಲಾ ಸುಮ್ಮನೆ. ಅಣ್ಣ ಅಣ್ಣ ಅಣ್ಣ, ನನ್ನ ಮಾತು ಕೇಳೋಣ. ನನ್ನ ಮಾತು ಕೇಳೋಣ. ಬೇಜಾರು ಮಾಡ್ಕೊಂತಾರೆ ಕಣ, ಅಪ್ಪ ಅಮ್ಮ ಬೇಜಾರು ಮಾಡ್ಕೊಂತಾರೆ ಕಣ. ಪ್ಲೀಸ್ ಕಣ, ನನ್ನ ಮಾತು ಕೇಳೋಣ. ನಾನು ಯಾವನ್ ಮಾತು ಕೇಳಲ್ಲ, ಯಾರ ಮಾತು ಕೇಳಲ್ಲ. ನಾನು ಧೈರ್ಯವಾಗಿ ರಾಜಾರೋಷವಾಗಿ ಏನೇ ಹೇಳ್ತಿದ್ದೀನಿ. ಅದೇನು ಡೈವರ್ಸ್ ಕೊಡಲಿಲ್ಲ ಅಂತಂದ್ರೆ ಮದುವೆ ಮಾಡ್ಕೊಳಕ್ಕಾಗಲ್ಲ ಅಲ್ವಾ? ಬೇಡ ಬಿಡು, ಬೇಡ. ಡೈವರ್ಸ್ ಕೊಡೋದು ಬೇಡ, ಮದುವೆನೂ ಮಾಡ್ಕೊಳ್ಳೋದು ಬೇಡ. ನಾನು ಲಿವಿಂಗ್ ಟುಗೆದರ್ ಆಗಿರ್ತೀನಿ. ನನಗೆ ಗೊತ್ತು ಆ ಥರ ಜೀವನ ಎಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ಹೇಳ್ಬಿಟ್ಟು. ನನಗೆ ಭಾಳ ಚೆನ್ನಾಗಿ ಗೊತ್ತು. ನನಗಂತೂ ಅದೇ ಜೀವನ ನಾನು ಮಾಡ್ತೀನಿ. ದಯವಿಟ್ಟು ನನ್ನ ಬಿಟ್ಬಿಡಿ. ದಯವಿಟ್ಟು ನಾನು ತಡೆಯಕ್ಕೆ ಬರಬೇಡಿ ಅಷ್ಟೇನೇ. ಅಣ್ಣ, ಅಣ್ಣ, ನಾನು ಹೇಳೋದೋಸಿ ಕೇಳಿಸ್ಕೊಳ್ಳೋಣ. ಹೊತ್ತಿಗೆ ನೋಡಿದ್ರೆ ಬೇಜಾರು ಮಾಡ್ಕೋತದೆ ಕಣ. ಅಣ್ಣ, ಮೈದು ಅತ್ತಿಗೆ ಎಲ್ಲಿಲ್ಲ, ಹೊಲ್ದತ್ರಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಯ್ತಾವನ ಅಷ್ಟೇ. ನೀವೇನೋ ಅನ್ಕೊಳಕ್ ಹೋಗ್ಬಿಡಿ. ಹೊಲ್ದತ್ರಕ್ಕೆ ಹೋಗ್ಬಿಟ್ಟು ಹಂಗೇನಿಯ ಬರ್ತಾನೆ. ಯಾಕೆ ಮೈದು ನನ್ನ ಹತ್ರ ಇಷ್ಟೊಂದೆಲ್ಲ ಮುಚ್ಚಿಕ್ತೀಯಾ? ಯಾಕೆ? ನನಗೇನು ಗೊತ್ತಿಲ್ಲ ಅಂತ ಅನ್ಕೊಂಬಿಟ್ಟ? ಎಲ್ಲನೂ ಗೊತ್ತು ನನಗೂ. ಏನು ಎತ್ತ ಏನು ನಡೀತೈತೆ ಎಲ್ಲನೂ ಗೊತ್ತು. 24 ಗಂಟೆ ನನ್ನ ಗಂಡನ ಜೊತೆ ಇರೋದು ನಾನೇನಿಯ. ನನ್ನ ಗಂಡನ ವಿಷಯ ನನಗೆ ಗೊತ್ತಾಗಕ್ಕಿಲ್ವಾ? ಎಲ್ಲನೂ ಗೊತ್ತಾಯ್ತದೆ ನನಗೆ. ನೋಡು, ನಿನ್ನ ಮರೆ ಮಾಚಿ ನೀನು ಏನೋ ಮಾಡೋ ಅಂಥ ಅವಶ್ಯಕತೆ ಅಂತೂ ಏನೂ ಇಲ್ಲ. ಏನು ನಾನು ಇಷ್ಟ ಇಲ್ಲ ಈಗ ಅವಳ ಜೊತೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೊಂಟೋದ ತಾನೇ? ಇಲ್ಲ ಅತ್ತಿಗೆ, ಆ ಥರ ಏನೂ ಇಲ್ಲ. ಆ ಥರ ಎಲ್ಲ ಎಂಥದೂ ಇಲ್ಲ. ಇರಲಿ ಬಿಡು ಮೈದು, ನನಗೂ ಎಲ್ಲ ಅರ್ಥ ಆಗ್ತೈತೆ. ನಾನು ಎಷ್ಟು ಪ್ರೀತಿ ತೋರಿಸಿದ್ರು ಅವ್ರಿಗೆ ನನ್ನ ಮ್ಯಾಲೆ ಪಿರುತಿನೂ ಇಲ್ಲ, ಏನೂ ಇಲ್ಲ. ಏನೋ ನನ್ನ ಹಣೆ ಬರಹ ಇಷ್ಟೇ ಇತ್ತು ಅಂತ ಅನ್ನಿಸ್ತದೆ. ನಾನು ಹಣೆ ಬರಹಕ್ಕೆ ಹೊಣೆ ಯಾರು ಅಂತೇಳ್ಬಿಟ್ಟು ನಾನೇ ಅನ್ಕೊಂಡು ಸುಮ್ಮನೆ ಆಯ್ತೀನಿ ಅಷ್ಟೇನಿಯ. ಬುಟ್ಟಾಕ್, ನೀನು ಮುಚ್ಚಿಕ್ಕಿ ಮಾಡಿ ಏನು ಪ್ರಯೋಜನವೂ ಇಲ್ಲ. ಸುಮ್ಮನೆ ಇರು. ಇಲ್ಲ ಅತ್ತಿಗೆ, ನಾನು ಹೋಗ್ಬಿಟ್ಟು ಕರ್ಕೊಂಡ್ಬಿಟ್ಟು ಬರ್ತೀನಿ ರೀ. ನೀವು ಬೇಜಾರು ಮಾಡ್ಕೊಳಕ್ ಹೋಗ್ಬಿಡಿ. ನಾನು ಹೋಗ್ಬಿಟ್ಟು ಕರ್ಕೊಂಡು ಏನಿಯ ಬರ್ತೀನಿ. ನೀವಿಲ್ಲೇ ಇರಿ. ನೀವೇನೋ ಆಮೇಕಿನ ಟೆನ್ಷನ್ ತಗೊಳಕ್ ಹೋಗ್ಬಿಡಿ. ಪದ್ದಿ ಇತ್ತಾಳೆ. ಪದ್ದಿ ಬಾಯಿಲೆ ಅತ್ತಿಗೆ ಹತ್ರ ಇರೋ ನಿಮಿಷ ಬಂದೆ. ಹತ್ತಿಗೆ ಒಂದು ನಿಮಿಷ ಇರಿ, ಬರ್ತೀನಿ. ನಾನು ಕರ್ಕೊಂಡೆ ಬರ್ತೀನಿ ಮನೆಗೆ. ಓದೋರ್ನ ಹಿಡ್ಕೊಳಕ್ಕಾಯ್ತದ? ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಹೋಗಿರೋದು. ಹೋದ್ರೆ ಹೋಗ್ಲಿ ಬಿಡು. ಓದೋರ್ನೇ ನಾವೇನು ಹಿಡಿಯೋಕ್ಕೂ ಆಗಲ್ಲ, ಬುಡಕ್ಕೂ ಆಗಲ್ಲ. ನನ್ನ ಹಣೆ ಬರಹ ಮನೆಯಾಗಿ ಇಷ್ಟೇ ಇದ್ದಿದ್ದು ಅಂತ ಅನ್ನಿಸ್ತೈತೆ. ಬುಟ್ಟಾಕು, ಇನ್ನೇನು ಮಾಡೋಕ್ಕಾಗಕ್ಕಿಲ್ಲ. ಹಣೆ ಬರಹಕ್ಕಿನ ಹೊಣೆ ಯಾರು? ಬುಟ್ಟು ಸುಮ್ಮನೆ ಆಯ್ತೀನಿ ಅಷ್ಟೇನೆ. ಬೇಬಿ, ಬೇಬಿ, ಬೇಬಿ. ಅಯ್ಯೋ, ನಿನ್ನ ಮನೆ ಒಳಗಡೆ ಕೂಡಾಕಿದ್ರು ಹಂಗೆ ಹಿಂಗೆ ಅಂತ ಹೇಳಿದ್ರು. ನಿನ್ನ ಫೋನೆಲ್ಲ ಸ್ವಿಚ್ ಆಫ್ ಬರ್ತಾ ಇತ್ತು. ನಾನು ಎಷ್ಟು ಸಲ ಫೋನ್ ಮಾಡಿದೆ ಗೊತ್ತಾ? ನಿಮ್ಮ ಮನೆ ಮುಂದೆನೇ ಒಂದು 4-5 ಸಲ ಓಡಾಡ್ಬಿಟ್ಟೆ ನಾನು. ಆದ್ರೂ ನೀನಂತೂ ಎಲ್ಲೂ ಕಾಣಿಸ್ಲಿಲ್ಲ. ಎಷ್ಟು ಬೇಜಾರಾಗಿತ್ತು ಗೊತ್ತಾ? ನನಗಂತೂ 4 ದಿನದಿಂದ ಸಖತ್ ಅಂದರೆ ಸಖತ್ ಬೇಜಾರಾಗಿತ್ತು ನಿಜವಾಗ್ಲೂ. ಈಗಂತೂ ಭಾಳ ಅಂದರೆ ಭಾಳ ಸಮಾಧಾನ ಆಯ್ತೈತೆ ನನಗಂತೂ. ಹಬ್ಬ ದೇವ್ರೆ, ಕೊನೆಗೂ ಬಂದ್ಬಿಟ್ರಲ್ಲ. ಯಪ್ಪ, ನೀವು ಬರೋಕ್ಕಿಲ್ವ ಅಂತ ಟೆನ್ಷನ್ ಆಗೋಗ್ಬಿಟ್ಟಿತ್ತು. ನಾನು ನಮ್ಮ ಅಣ್ಣ ಬಂದವನಿ ಬೆಂಗಳೂರಿಗೆ ಹೊರಡಕ್ಕೆ ಅಂತೇಳ್ಬಿಟ್ಟು ರೆಡಿ ಆಗಕ್ಕೆ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಸಿದ್ದ. ನೀನು ಬಂದಿದ್ದು ಒಳ್ಳೇದೇನೇ ಆಯಿತು. ಅಪ್ಪ, ನಂಗೆ ಎಷ್ಟು ಟೆನ್ಷನ್ ಆಗಿದ್ದು ಗೊತ್ತಾ? ಎಷ್ಟು ಸಲ ಫೋನ್ ಮಾಡಿದ್ದೀನಿ ಗೊತ್ತಾ? ಸ್ವಿಚ್ ಆಫ್ ಫೋನೆಲ್ಲ ಸ್ವಿಚ್ ಆಫ್ ಬರ್ತಿತ್ತು ನಿಮ್ದೆಲ್ಲನೂ. ಬೇಬಿ, ನಾನು ಬರೆ ಬಿಟ್ಟು ಬಂದ್ಬಿಟ್ಟಿದ್ದೀನಿ.
ನನಗೆ ಅಪ್ಪ ಅಮ್ಮ ಹೆಂಡತಿ ಯಾರು ಬೇಡ ಅಂತ ಹೇಳ್ಬಿಟ್ಟು ಮನೆ ಬಿಟ್ಬಿಟ್ಟೇನೆ ಬಂದ್ಬಿಟ್ಟೆ. ಏನ್ ಹೇಳ್ತಿದ್ಯಪ್ಪ? ನಿಜವಾಗ್ಲೂ ಮನೆ ಬಿಟ್ಬಿಟ್ಟು ಬಂದ? ಹೌದು ಅತ್ತೆ, ಬೇಕಂತಾನೆ ನೀ ಮನೆ ಬಿಟ್ಬಿಟ್ಟೆ ಬಂದ್ಬಿಟ್ಟೆ. ನಂಗೆ ಯಾರು ಬೇಡ ಅಂತ ಬಿಟ್ಬಿಟ್ಟು ಬಂದೆ. ಸುಮ್ಮನೆ ನನ್ನ ಮನೆ ಒಳಗಡೆ ಕೂಡಾಕೋದು ಇದೆಲ್ಲ ಮಾಡಿದ್ರೆ ನಂಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಓ ಬೇಬಿ, ಥ್ಯಾಂಕ್ ಯು ಸೋ ಮಚ್. ನನಗೋಸ್ಕರ ನೀನು ಎಷ್ಟು ದೊಡ್ಡ ನಿರ್ಧಾರನ ತಗೊಂಡ್ಬಿಟ್ಟಿದ್ಯಾ ಬೇಬಿ. ಲವ್ ಯು ಲವ್ ಯು ಲವ್ ಯು ಲವ್ ಯು ಸೋ ಮಚ್ ಬೇಬಿ. ಥ್ಯಾಂಕ್ ಯು ಸೋ ಮಚ್ ಬೇಬಿ. ಥ್ಯಾಂಕ್ ಯು ಸೋ ಮಚ್. ನೀನಂತೂ ಇಷ್ಟೆಲ್ಲ ರಿಸ್ಕ್ ತಗೊಂಡ್ಬಿಟ್ಟಿದ್ಯಾ ನನಗೋಸ್ಕರ, ಇಷ್ಟೆಲ್ಲ ಮಾಡಿದ್ಯಾ ನನಗೋಸ್ಕರ. ಥ್ಯಾಂಕ್ ಯು ಬೇಬಿ, ಥ್ಯಾಂಕ್ ಯು ಸೋ ಮಚ್. ನೀನು ಇಷ್ಟು ಲವ್ ಮಾಡ್ತಿದ್ಯಾ ಅಂತ ನನಗೆ ನಿಜ ಇವಾಗಲೇ ಗೊತ್ತಾಗ್ತಿರೋದು. ಅಪ್ಪ ಅಮ್ಮ ಹೆಂಡ್ತಿನ ಎಲ್ಲರನ್ನೂ ಬಿಟ್ಬಿಟ್ಟು ಬಂದಿದ್ಯಾ ಅಂತ ಹೇಳಿದ್ರೆ ವಾ ವಾ ವಾ, ಸೂಪರ್ 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 ನೀನಂತೂ. ಥ್ಯಾಂಕ್ ಯು ಥ್ಯಾಂಕ್ ಯು. ನಾನು ಯಾವಾಗ ಅಮ್ಮಂಗೆ ಹೇಳ್ತಿದ್ದೆ ಅವನನ್ನು ತುಂಬ ಇಷ್ಟಪಡ್ತಾನೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ನಂಬ್ತಾನೆ ಇರಲಿಲ್ಲ. ಈಗ ನೋಡು, ನಂಬೇಕು. ಹಾ, ಜಯಕ್ಕ ಬಂದು ನಮ್ಮನೆ ಮುಂದೆ ಎಗ್ರಾಡ್ತಿದ್ಲು ಅಲ್ವಾ? ಲೇ, ಈಗ ಬಂದು ಎಗ್ರಾಡೆ ನೋಡೇ ಬಿಡ್ತೀನಿ. ನಿನ್ನ ಮಗ ನಾಯಿ ಥರ ನನ್ನ ಮಗನ ಮಗಳಿಂದ ನೀನು ತಿರ್ಕೊಂಡು ಇಲ್ಲಿಗೆ ನೀನು ಬಂದವನೇ ಅಂಥದ್ರಾಗೆ ನೀನು ಯಾವ ಲೆಕ್ಕನೇ? ಹೇ, ಹೋಗೋದು ಬಿಸಾಕ್ ಒಯ್ತಾರ. ನೀನಂತೂ ನನ್ನ ಕೂದಲು ಅಲ್ಲಾಡ್ಸೋಕ್ಕಾಗಿಲ್ಲ ಇನ್ನು ಮ್ಯಾಲೆ ನೀನು. ನಿನ್ನ ಮಗನ ಹಿಡ್ಕೊಂಡು ಹೆಂಗೆ ನಿಮ್ಮ ಫ್ಯಾಮಿಲಿನ ಆಟಾಡಿಸ್ಬೇಕು ಅಂತ ನನಗೂ ಸಂದಾಗಿ ಗೊತ್ತು, ಸೂಪರಾಗಿ ಗೊತ್ತು ನನಗೂ. ಹೆಂಗೆ ಅಡ್ಡಾಡಿಸ್ತೀನಿ, ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಿತ್ತೋದ್ಬಿಟ್ಟು ಸರಿಯಾಗಿ ಮಾಡ್ತೀನಿ ನೋಡಿ. ಇವಾಗ ಒಳ್ಳೆ ಕೆಲಸ ಮಾಡಿದ್ಯಪ್ಪ. ಬಾ ಬಾ ಬಾ, ಒಳಗಡಿಗೆ ಬಾ. ಓ ಮಗನೇ, ಬಂದ ಬಾಪ. ಹಾಂ, ಬಾಬಾ ನೋಡು, ನಾನು ಹೇಳಿಲ್ವಾ ಜಯಕ್ಕನ ಮಗ ಬಹಳ ಇಷ್ಟಪಡ್ತಾನೆ ನಿನ್ನ ತಂಗಿನ ಅಂತ ಹೇಳ್ಬಿಟ್ಟು. ನೋಡು, ಅವಳಿಗೋಸ್ಕರ ಬಿಟ್ಬಿಟ್ಟೆ ಬಂದವನ್ ಮನೆಯ. ಹೋ, ನಿಮ್ಮ ಮನೆಯಾಗ ಅವಳಲ್ಲ ಪದ್ದು, ನಮ್ಮ ಅಮ್ಮನೇನಿಗೆ ಜಾಡ್ ಸೊದ್ದಿ ಎಲ್ಲ ಮಾಡಿ ಕಾಲು ಮುರಿದಿದ್ಲಲ್ಲ. ಅವಳು ಕಾಲು ಮುರಿದು ಬಂದಿದ್ರೆ ಗಂಡಸು ಅಂತ ಒಪ್ಕೊಂತಿದ್ದೆ. ನೋಡಿ, ಇವತ್ತಿಂದ ನಾನು ನಿಮ್ಮ ಪಕ್ಷನೇನಿಯ. ನೋಡಿ, ನಾನು ನಿಮ್ಮ ತಂಗಿನ ತುಂಬಾ ಇಷ್ಟಪಡ್ತಾ ಇದ್ದೀನಿ. ಅವಳಿಗೆ ಬುದ್ಧಿ ಕಲಿಸೋಣ. ಅವಳನ್ನ ಕಂಡ್ರೆ ನನಗೂ ಆಗಕ್ಕಿಲ್ಲ. ನಮ್ಮ ಮನೆಯಾಗೆ ಫಿಟ್ಟಿಂಗ್ ಇಕ್ಕೋದು ಅಂದರೆ ಪೊದ್ದುನೇನಿಯ. ಎಲ್ಲರೂ ಒಂದಾಗಿ ಏನೋ ಒಂದು ಬುದ್ಧಿ ಕಲಿಸಿದ್ರೆ ಆಯಿತು. ಸರಿನೇ? ನೀವು ಏನೂ ನೀವು ಯೋಚನೆ ಮಾಡಬೇಡಿ. ನಾನು ಯಾವತ್ತಿದ್ರೂ ನಿಮ್ಮ ಪರನೇನಿಯ ಇರ್ತೀನಿ. ನನಗಂತೂ ನಮ್ಮ ಮನೆಯಾಗ ಸಖತ್ ಹಿಂಸೆ ಕೊಡ್ತಾರೆ. ನನಗಂತೂ ನಾನು ಸಿಟಿನಾಗ ಓದಬೇಕಾದ್ರೆ ಇವಳನ್ನ ತುಂಬಾ ಇಷ್ಟಪಟ್ಟಿದ್ದೆ. ಇವಳು ನಾನು ಇಷ್ಟಪಟ್ಟಿದ್ಲು. ಆದರೆ ನಮ್ಮ ಅಮ್ಮ ಕೇಳ್ತಿದ್ದಂಗೆ ನಮ್ಮ ಅಮ್ಮಂಗೂ ಹಂಗೇನಿಯ, ನಿಮ್ಮ ಅಮ್ಮಂಗೂ ಏನೋ ಪ್ರಾಬ್ಲಮ್ ಆಗೈತೆ, ಮಾತಾಡ್ತಿರ್ಲಿಲ್ವಲ್ಲ, ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಬೇರೆ ಮದುವೆ ಮಾಡ್ಬಿಟ್ರು. ಆದರೆ ಇವಾಗ ಬೇಡ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಏನು ಬೇಡ ನಂಗೆ ಅವ್ರದ್ದು ಅಂತ ಬಿಟ್ಬಿಟ್ಟು ಬಂದಿದ್ದೀನಿ. ಆದರೆ ನನ್ನ ತಂಗಿಗೆ ಏನಾದ್ರು ಮೋಸ ಮಾಡಿದ್ರೆ ನಾನಂತೂ ಸುಮ್ಕೆ ಇರಕ್ಕಿಲ್ಲ. ಸರಿನಾ? ನನ್ನ ತಂಗಿಗೆ ಏನು ಮೋಸ ಆಗಬಾರ್ದು. ನನ್ನ ತಂಗಿಗೆ ಒಂದು ಚೂರು ಮೋಸ ಆಯಿತೋ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಗೊತ್ತಲ್ಲ ನಾನು ಏನು ಅಂತ ಹೇಳ್ಬಿಟ್ಟು. ಮತ್ತೆ ಬಂದ್ಬಿಟ್ಟು ನಿಮ್ಮ ಅಪ್ಪ ಅಮ್ಮ ಬಂದ್ಬಿಟ್ಟು ಕರೆದ್ರು, ಆಮೇಕಿಂದ ಅವ್ರು ಬಂದು ಕರೆದ್ರು, ಇವ್ರು ಬಂದು ಕರೆದ್ರು ಅಂತ ಹೇಳ್ಬಿಟ್ಟು ನೀನೇನಾರ ಹೋದ್ರೆ ಸರಿ ಇರಕ್ಕಿಲ್ಲ. ನೀನೆಷ್ಟು ಇಷ್ಟಪಡ್ತೀಯ ನನ್ನ ತಂಗಿನ, ನಾನು ಅಷ್ಟು ಇಷ್ಟಪಡ್ತೀನಿ. ಸರಿನಾ? ಶಾನೆ ಓವರ್ ಆಕ್ಟಿಂಗ್ ಎಲ್ಲ ಮಾಡಕ್ಕೆ ಹೋಗ್ಬೇಡ. ಅಮ್ಮ ಸರಿ ಇರ್ಲಿ ಬಿಡು, ಇನ್ನೇನು ಮಾಡೋಕ್ಕಾಯ್ತದೆ. ಇವಳು ಇಷ್ಟಪಟ್ಟವಳೆ ಅಂದರೆ ಇವಳಿಗೆ ಎಷ್ಟು ಹೇಳಿದ್ರು ಕೇಳಲಿಲ್ವಲ್ಲ. ಇವನೇ ಬೇಕು ಅಂತ ಕೂತವಳಲ್ಲ, ಇನ್ನೇನು ಮಾಡೋಕ್ಕಾಯ್ತದೆ. ಅವನಿಗೂ ಇಷ್ಟ ಇಲ್ಲ. ನೋಡು, ನಾಳೆ ನೀನು ಹೆಂಡತಿ ಬಂದು ಕೇಳಿದ್ರೆ ಮತ್ತೆ ಹೋಗ್ಬಾರ್ದು ನೀನು. ಇಲ್ಲ ಇಲ್ಲ ಇಲ್ಲ, ಖಂಡಿತ ಹೋಗಲ್ಲ, ನಾನು ಖಂಡಿತ ಹೋಗಲ್ಲ. ಹಾಂ ಸರಿ ಬಿಡು, ಆಯ್ತು, ನೋಡೋಣ. ಈಗ ಒಪ್ಕೊಂಡೆ ನಿನ್ನಂತಾರು ತುಂಬ ಕಡಿಮೆ. ಅದ್ರಿಗೂ ಅಷ್ಟೊಂದು ಇಷ್ಟಪಡ್ತಿದ್ದೀನಿ ನನ್ನ ತಂಗಿನ ಅಂತಂದರೆ ಸರಿ ಆಯ್ತು, ಇರಲಿ. ಅಣ್ಣ, ನಿಂಗೆ ಎಷ್ಟು ಹಣ ಬುದ್ಧಿ ಇಲ್ವಾ ನಿನಗೆ? ಇಲ್ಲಿಗೆ ಬಂದಿದ್ಯಲ್ಲ, ಬಾ ಮನೆಗೆ ಹೋಗೋಣ. ಅಲ್ಲೊತ್ತಿಗೆ ಸುಮ್ಕೆನೆನಿಯಾ, ಒದ್ದಾಡ್ತಾಯಿ ಸುಮ್ಕೆನೆನಿಯಾ. ನೀನು ನೋಡು ಹೆಂಗೆ ಇದು ಮಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ಬಾಣ ಸುಮ್ಕೆನೆನಿಯಾ. ಹೋಗೋಣ ಬಾಣ ಸುಮ್ಕೆನೇನೆ. ಲೋ ತಮ್ಮ, ನಿನ್ನ ಸಂಸಾರ ನಿಂದು, ನನ್ನ ಸಂಸಾರ ನಂದು. ನನ್ನ ವಿಷಯಕ್ಕೆ ನೀನು ಬರ್ಬೇಡ, ನಿನ್ನ ವಿಷಯಕ್ಕೆ ನಾನು ಬರೋಕ್ಕಿಲ್ಲ. ಸರಿನಾ? ನೀನು ಯಾವಳನ್ನ ಕಟ್ಕೊಂಬಂದಿದ್ಯಲ್ಲ ಪೊದ್ದುನ, ಮದುವೆ ಮಾಡ್ಕೊಂಡು ಆರಾಮಾಗಿದೆಯಲ್ಲ, ನೀನು ಆರಾಮಾಗಿರು. ನೀನು ಇಷ್ಟಪಟ್ಟಿರೋ ಹುಡುಗಿ ಜೊತೆ ನೀನಿದೆಯಾ, ನಾನು ಇಷ್ಟಪಟ್ಟಿರೋ ಹುಡುಗಿ ಜೊತೆ ನಾನಿದ್ದೀನಿ. ಸರಿನೇ? ನೋಡು, ಇನ್ನ ತಾಪತ್ರಯ ಇಲ್ಲ. ನಾನಿನ್ನ ಮನೆ ಕಾಲು ಇಕ್ಕಕ್ಕಿಲ್ಲ. ನಾನು ಇದೇ ಮನೆಗೆ ಏನಿಯ ಸೆಟ್ಲ್ ಆಗಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ. ಇದೇ ಮನೆಯಾಗೆ ಏನಿಯ ನಾನು ಇರ್ತೀನಿ. ಇದೇ ಮನೆಯ ನುಗ್ಬೇಕು, ಇಲ್ಲೇ ಇರ್ತೀನಿ. ನಾನು ಇವಳನ್ನ ತುಂಬ ಇಷ್ಟಪಟ್ಟಿದ್ದೀನಿ. ನೀನು ಪ್ರೀತಿಗೋಸ್ಕರ ಅಪ್ಪ ಅಮ್ಮನ ಬಿಟ್ಬಿಟ್ಟು ಓಡೋಗಿರ್ಲಿಲ್ವಾ? ಹಂಗೆ ನನ್ನ ಪ್ರೀತಿಗೋಸ್ಕರ ಅಪ್ಪ ಅಮ್ಮನ ಜೊತೆ ಎಂಟಿನೂ ಬಿಟ್ಟು ಬಂದಿದ್ದೀನಿ ಅಷ್ಟೇ ಏನಿಯ. ಇದಕ್ಕಿನ್ನೂ ಶಾನೆ ಇನ್ನೇನೂ ಇಲ್ಲ. ನೋಡೋಣ, ಇದೆಲ್ಲ ಚೆನ್ನಾಗಿರಲ್ಲ. ಅಪ್ಪ ಅಮ್ಮಂಗೆ ಗೊತ್ತಾಯ್ತು ಅಂದ್ರೆ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊತಾರೆ. ನನ್ನ ಮಾತು ಕೇಳು, ಸುಮ್ಕೆನೆನಿಯ ಬಂದ್ಬಿಡು. ನನ್ನ ಮಾತು ಕೇಳಿ ಬಂದ್ಬಿಡು. ಇಲ್ಲ, ನಾನು ಬರೋಕ್ಕಿಲ್ಲ. ಹೇಯ್ ಹೋಯ್ತಾರ ಸುಮ್ಕೆನೆ. ಇವನ್ ದೊಡ್ಡದಾಗ ಬಂದ್ಬಿಟ್ಟ. ಇವನ್ ಪ್ರೀತಿ ಉಳಿಸ್ಕೋಬೇಕಾದ್ರೆ ಯಾವ ಮಾನ ಮರ್ಯಾದೆನೂ ಇರಲಿಲ್ಲ. ನನ್ನ ಪ್ರೀತಿಗೋಸ್ಕರ ಮಾನ ಮರ್ವದಿ. ನಾನು ಕಟ್ಕೊಂಡಿರೋ ಎಂಟಿಗೆ ಕೈ ಕೊಟ್ಬಿಟ್ಟು ಇನ್ನೊಂದು ಮದುವೆ ಮಾಡ್ಕೊಂಡಿಲ್ಲ ಕಣ್ಣ. ನಾನು ಕಟ್ಕೊಂಡಿರೋ ಎಂಟಿಗೆಲ್ಲವೇ ನಾನು ಕೈ ಕೊಟ್ಟು ಓದೋನು ಅಲ್ಲ, ಹೋಗೋನು ಅಲ್ಲ. ನೀನು ಕಟ್ಕೊಂಡಿರೋ ಎಂಟಿ ಕೈ ಕೊಟ್ಬಿಟ್ಟು ಇವಳಿಂದ ಬಂದಿದ್ಯಾ. ಅಣ್ಣ, ಇವ್ ಟೋಟಲ್ ಫ್ಯಾಮಿಲಿ ಏನಿಯಾ ಸರಿ ಇಲ್ಲ ಕಣಣ್ಣ. 420 ಫ್ಯಾಮಿಲಿ ಏನು ಬೇಕಾದರೂ ಮಾಡ್ತಾರೆ ಇವರು. ಏಯ್, ನಮ್ಮ ಫ್ಯಾಮಿಲಿನೇ 420 ಫ್ಯಾಮಿಲಿ ಅಂದಿಲ್ಲ. ನಿನ್ನ ಹೆಂಡತಿ ನೋಡಿದ್ರೆ ನಮ್ಮ ಅಮ್ಮ ಕೈ ಕಾಲು ಮುರಿದ್ಬಿಟ್ಟು ಹೋಗೋಳೆ. ನೀನು ನೋಡಿದ್ರೆ ಹೀಗೆ ಬಂದ್ಬಿಟ್ಟು ಇಷ್ಟು ದೌಲತ್ತಾಗಿ ಮಾತಾಡ್ತಿದ್ಯಲ್ಲ. ಏಯ್, ನನಗೆ ಹೊಡಿತೀಯಲ್ಲ, ನನಗೆ ತಿರ್ಗಿಸ್ ಹೊಡಿತೀಯಾ? ಅಣ್ಣ, ಇವ್ನ ನೋಡಿತಾವನೆ, ಆದ್ರೂ ನೀನು ಸುಮ್ಮನೆ ನಿಂತಿದ್ಯಲ್ಲ. ನಿನ್ ತಮ್ಮಂಗೆ ಕೈಯೇ ಮಾಡ್ತಾವ್ ಇವನು. ಇವ್ನ ಕೈ ಕಾಲು ಮುರಿಯೋದ್ ಬಿಟ್ಬಿಟ್ಟು ನೋಡ್ಕೊಂಡು ನಕ್ಕೊಂಡು ನಿಂತ್ಕೊಂಡಿದ್ಯಲ್ಲ. ಅಯ್ಯೋ, ನನ್ನ ಬಾಮ ಇದೆ ಕಣ, ನಾನು ಹಂಗೆಲ್ಲಾನು ಇದು ಮಾಡೋಕ್ಕಾಗಲ್ಲ. ಹೂ, ನಿನ್ನ ಅಣ್ಣ ಅಂತ ಕರೆಯೋಕೆ ನಾಚಿಕೆ ಆಯ್ತದೆ. ಲೇ, ಇಳಿಸ್ಲಾ ಕೈನ, ಕೈ ಮುರಿದಾಕ್ಬಿಡ್ತೀನಿ ಅಷ್ಟೇ ಏನಿಯಾ. ನನ್ನ ಮೇಲೆ ಏನಿಯಾ ಕೈ ಮಾಡೋಕೆ ಗೊತ್ತಿದ್ಯಲ್ವ ನೀನು? ಇಳಿಸ್ಲಾ ಕೈನ. ಈ ಗಂಡಸ್ತರ ನಮ್ಮ ಅಮ್ಮನ ಕಾಲು ಮುರಿದಾಕ್ ಹೋದ್ಲ ನಿನ್ನ ಹೆಂಡತಿ, ಅವಳ ಮೇಲೆ ತೋರ್ಸಲೇ, ನಮ್ಮ ಮೇಲೆಲ್ಲ ತೋರ್ಸೋದು. ನಡೋ, ನನ್ನ ಮನೆ ಕಾಂಪೌಂಡಿಗೆ ಬಂದೆ ಅಂತಂದ್ರೆ ಕೈ ಕಾಲು ಮುರಿದು ಕಳಿಸ್ಕೊಡ್ತೀನಿ ಅಷ್ಟೇನಿಯಾ. ಒಯ್ತಾ ಇರು, ಹೋಗಿ ನೀನು ಹೆಂಡತಿಗೆ ಹೇಳೋಗು. ಹೋಗ್ಲಾ, ಏನು ಕಿಸಿತಾಳೆ, ಹೋಗಿ ಹೇಳೋಗಿ ನೀನು ಹೆಂಡತಿಗೆ. ನೋಡು, ಹೆಂಡತಿ ಸುದ್ದಿಗೆ ಬಂದ್ರೆ ಸರಿ ಇರಕ್ಕಿಲ್ಲ ಅಷ್ಟೇನಿಯಾ.
ಎಂಟಿ ಸುದ್ದಿಗೆ ಮಾತ್ರ ಬರ್ಬೇಡ ನೀನು. ಸುಮ್ಮನೆ ಇರಲ್ಲ, ಸುಮ್ಮನೆ ಇದ್ಬಿಡು. ಏನ್ಲ ಮಾಡ್ತಾಳೆ ಅವಳೇನಾದ್ರು ದೊಡ್ಡ ಡಾನ್ ಇಲ್ಲ? ಡಾನ್ ಇಲ್ಲ ಅವಳು? ಕರೆಸ್ಲ ನೋಡಬಿಡಣ ಅದು ಯಾವಳು ಅಂತ ಬಿಟ್ಟು ನಡಿಲ್ಲ, ನಾನೇ ಬರ್ತೀನಿ ಅವಳ ತಕ್ಕೆ. ಏನ್ಲ ಮಾಡ್ತಾಳೆ ಅವಳು? ತಂಟೆಗೆ ಬರ್ಬೇಡ ಅಂತಂದ್ರೆ ನಮ್ಮ ಅಮ್ಮ ನೋಡಿತಾಳೆ. ಏನ್ ಡಾನ್ ಅವಳು? ಊರಿಗೆಲ್ಲ ಬಿಟ್ಬಿಟ್ಟಿದ್ಯಾ? ಡಾನ್ ಥರ ಬಿಟ್ಬಿಟ್ಟಿದ್ಯಾ? ಪೂಲಂದೇವಿ ಆಡ್ದಂಗಡಕ್ಕೆ ಲೇ. ನಂತ ಇಷ್ಟು ದಿನ ಒಂದು ಲೆಕ್ಕ, ಇನ್ಮೇಲೆ ಇನ್ನೊಂದು ಲೆಕ್ಕ, ಇವತ್ತಿಂದ ಇನ್ನೊಂದು ಲೆಕ್ಕ ಹೇಳ್ಬಿಡು ನಿನ್ನ ಹೆಂಡ್ತಿಗೆ. ನಮ್ಮ ಅಮ್ಮನ ಕಾಲು ಮುರಿದವಳಲ್ಲ, ಈಗಲೇ ಬಂದು ಅವಳು ಕಾಲು ಮುರಿಲಿಲ್ಲ ಅಂತಂದ್ರೆ ಕೇಳು. ನಿನಗೆ ಗ್ರಾಚಾರ ಚೆನ್ನಾಗಿದ್ರೆ ಬಾಯಿ ಮುಚ್ಕೊಂಡು ಇಲ್ಲೇ ಇದ್ಬಿಡು. ಗ್ರಾಚಾರ ಸಂದಕ್ಕಿಲ್ಲ ಅಂದ್ರೆ ಹುಡಿಕೊಂಡೋಗಿ ಮೆಟ್ ನೆಡ್ತೀನಿ. ಬೇಡ ಅಂತಂದವ್ರು ಯಾರು? ನೋಡು, ನಿನ್ನ ಹತ್ರ ಮಾತಾಡಕ್ಕೆ ಬಂದಿಲ್ಲ, ನಮ್ಮ ಅಣ್ಣನ ಹತ್ರ ಮಾತಾಡಕ್ಕೆ ಬಂದಿರೋದು ಅಷ್ಟೇನಿಯ. ಅಣ್ಣ ಫೈನಲಾಗಿ ಗೊತ್ತಿಯೋ ಬರೋಕ್ಕಿಲ್ವೋ ಹೇಳ್ಬಿಡು ಅಷ್ಟೇನೆ. ಇಲ್ಲ, ನಾನು ಬರಲ್ಲ. ಆಯ್ತಲ್ಲ, ಮುಖಕ್ಕೆ ಮಂಗಳಾರತಿ. ಬರಲ್ಲ ಅಂತ ಅವನು ಹೇಳಿದ್ಮೇಲೆ ನೀನೇನಲ್ಲೇ ಕಿತ್ತಾಕೊಳ್ಳೋದು ಬಾಬಾ ಅಂತ ಹೇಳ್ಬಿಟ್ಟು ಹೋಗಲೇ ಎದ್ದು. ಹೋಗು, ಹೆಂಡ್ತಿನ ಮುಂದಕ್ಕೆ ಬಿಟ್ಕೊಂಡು ಹಿಂದ್ಗಡೆ ನಿಂತ್ಕೊ ಹೋಗು. ಅವಳಿಗೆ ಹೇಳು ನನ್ನ ಕಡೆಯಿಂದ ಮರ್ಯಾದೆ ಕಳಿತೀನಿ ಅಂತ ಹೇಳಿ. ನೋಡು, ನಾನು ಹೆಂಡ್ತಿ ವಿಷಯಕ್ಕೆ ಬರಬೇಡ. ಬರ್ತೀನಿ ಕಣ, ಬರ್ತೀನಿ. ಏನೆಲ್ಲ ಮಾಡಿಯಾ? ಬರ್ತೀನಿ ನಾನು. ನನ್ನ ಮಗ ಊರಾಗಿಲ್ಲ ಅಂತ ಇಷ್ಟು ನಾನು ನಿಗರಾಡ್ತಿದ್ರಲ್ಲ, ಈಗ ನನ್ನ ಮಗ ಬಂದವನೆ. ಅದೇನು ಮಾಡ್ತಿರೋ ಮಾಡಿ, ನಾನು ನೋಡೇ ಬಿಡ್ತೀನಿ. ಮಗ ಬಿಡ್ಲಾ? ಇವ್ನು ಎಷ್ಟು ಹೇಳಿದ್ರು ಇವನು ಅಷ್ಟೇನೆ. ಇವನ ಹತ್ರ ಜಗಳಾಡಿ ಏನು ಪ್ರಯೋಜನ ಇಲ್ಲ. ಕಲ್ಸರು ಬುದ್ಧಿ ಕಲಿಸ್ಬೇಕು, ಶಿವನ್ಗೆಲ್ಲ ಬುದ್ಧಿ ಕಲ್ಸೋದು. ನೋಡು, ನಮ್ಮನೆ ಮುಂದೆ ನಿಂತ್ಕೊಳ್ಳೋ ಯಾವ ಇದು ಇಲ್ಲ ನಿನಗೆ. ಹೋಯ್ತಾ ಇರು ಸುಮ್ಕೇನಿಯ. ಬರಲ್ಲ ಅಂತ ನಿಮ್ಮ ಅಣ್ಣ ಹೇಳಿದ್ಮೇಲೆ ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೋಗ್ಲಾ? ಏನು ಇವ್ನು ನಿಗ್ರಾಡ್ತಾನೆ? ನಿಗ್ರಾಡೋದು ನೋಡು ಹೆಂಗ್ ನಿಗ್ರಾಡ್ತಾನೆ ಅಂತ ಹೇಳ್ಬಿಟ್ಟು. ಇವನ್ಗೆ ಏನು ಇಲ್ದಿರ ಗೊತ್ತಿದ್ರೆ ಈ ನನ್ನ ಮಗಂಗೆ ಇಷ್ಟು ಇರ್ಬೇಕಾದ್ರೆ ದುರಂಕಾರ. ಅವತ್ತಿಂದ ಚಿನ್ನ ಸ್ಪೂನ್ ಹಾಕಿ ತಿಂದು ಬೆಳೆದಿರ, ನನಗಿನ್ನ ಎಷ್ಟಿಲ್ಲ ದುರಂಕಾರ. ಏನ್ಲ ನಿನ್ ತಮ್ಮನ ಹೆಂಡ್ತಿ ಏನು ಜೋರಿಲ್ಲ? ಇಷ್ಟು ದಿನ ಒಂದು ಲೆಕ್ಕ, ಇನ್ನು ಮೇಲೆ ಒಂದು ಲೆಕ್ಕ. ಅವಳಜ್ಜಿ ಕೈ ಕಾಲು ಮುರ್ದಾಕ್ಬಿಟ್ಟು ಬರ್ತೀನಮ್ಮ. ವಿಡಿಯೋ ಮಾಡ್ಕೊಂಡು ತಗೊಬಿಟ್ಟು ಬರ್ತೀನಿ. ಅವಳು ಅಯ್ಯೋ ಕಯ್ಯೋ ಅನ್ನೋದನ್ನ ವಿಡಿಯೋ ಮಾಡ್ಕೊಂಡ್ಬಿಟ್ಟು ಬರ್ತೀನಿ, ನೋಡ್ತಾ ಇರು. ಸರಿನಾ? ನಿನ್ ತಲೆನೇ ಕೆಡ್ಸ್ಕೊಬೇಡ, ಬಂದೇ ಇರು. ಅಪ್ಪಪ್ಪಪ್ಪ, ನಾನಂತೂ ಬರೀ ಗಣ್ಣೆತ್ತಿಲ್ಲ, ಹುಲಿ ಮರಿ ನೆತ್ತಿದ್ದೀನಿ ನಾನಂತಂದ್ರೆ. ಈಗ ನೋಡು ಹೆಂಗ ಬುದ್ಧಿ ಕಲಿಸ್ತಾನೆ ಅಂತ ಹೇಳ್ಬಿಟ್ಟು ನನ್ನ ಮಗ. ಅಪ್ಪ ಮಗಳೇ, ಬರಿ ಬಾಪ ನೀನು ಒಳಗಡಿಕೆ. ಬಾ ಬನ್ನಿ ಒಳಗಡೆ ಬನ್ನಿ. ಹಾ ನಡಿ